ರಾಜಯೋಗ ಪರಮಾತ್ಮ ಪ್ರೇಮಯುಕ್ತ ನೆನಪು. ಆಧುನಿಕ ಯುಗದಲ್ಲಿ ಮನುಷ್ಯರು ಎಂದು ದೂರದಲ್ಲಿರುವ ಸಂಪರ್ಕವನ್ನು ಬೆಳೆಸಲು ದೂರವಾಣಿ, ರೇಡಿಯೋ, ದೂರದರ್ಶಿ ನಿಯಂತ್ರಣ ಈ ಸಾಧನಗಳನ್ನು ಬಳಸುತ್ತಿದ್ದಾನೆ. ಈ ಎಲ್ಲ ಉಪಕರಣಗಳಿಗೂ ಬೆಳಕು, ಶಬ್ದ, ವಿದ್ಯುತ್ ಶಕ್ತಿಗಳು ಅವಶ್ಯಕತೆ ಇದೆ. ಈ ಭೌತಿಕ ಶಕ್ತಿಗಳ ಉಪಯೋಗದಿಂದ ಮನುಷ್ಯನು ದೂರದ ಸಂಪರ್ಕವನ್ನು ಬೆಳೆಸುತ್ತಿದ್ದರೂ ಇವುಗಳು ಪರಮಾತ್ಮನ ಜೊತೆ ಸಂಬಂಧ ಜೋಡಿಸಲು ಉಪಯುಕ್ತವಿಲ್ಲ. ಪರಮಾತ್ಮನು ಭೌತಿಕ ವಸ್ತುವಲ್ಲ, ಆದರೆ ಪರಮಾತ್ಮ ಅತಿ ಸೂಕ್ಷ್ಮನು, ಚೈತನ್ಯನು, ಇಂದ್ರಿಯಗಳ ಗ್ರಹಣ ಶಕ್ತಿಗೆ ನಿಲುಕದವನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನೊಡನೆ ಯಾವ ರೀತಿಯ ವೈಜ್ಞಾನಿಕ ಯಂತ್ರಗಳಿಂದ ಸಂಪರ್ಕವನ್ನು ಬೆಳೆಸಲು ಸಾಧ್ಯವಿಲ್ಲ. ಸಂಕಲ್ಪ ಶಕ್ತಿಯಿಂದ ಮಾತ್ರ ಪರಮಾತ್ಮನ ಜೊತೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತದೆ. ಮನಸ್ಸಿನ ಮಾತು ಯಾವ ರೀತಿ ಭೌತಿಕ ವಸ್ತು ಸಂಕಲ್ಪದ ವೇಗವನ್ನು ಮೀರಿಸಲಾರದು. ಸಂಕಲ್ಪವು ಒಂದು ಕ್ಷಣದಲ್ಲಿ ಗಗನ ಮಂಡಲಕ್ಕಿಂತ ದೂರದಲ್ಲಿರುವ ಪರಂಧಾಮದಲ್ಲಿರುವ ನಿರಾಕಾರ ಪರಮಾತ್ಮನಿಗೆ ಮುಟ್ಟುತ್ತದೆ. ರಾಜಯೋಗದ ಮೂಲಕ ಈ ಸಂಕಲ್ಪ ಶಕ್ತಿಯು ಕೆಲಸ ಮಾಡುತ್ತದೆ. ಪರಮಾತ್ಮನೊಡನೆ ಈ ರೀತಿಯ ಮಾನಸಿಕ ಸಂಬಂಧವನ್ನು ಬೆಳೆಸುವುದು ಪರಮಾತ್ಮನನ್ನು ಈಶ್ವರ್ಯ ಜ್ಞಾನದ ಹಿನ್ನೆಲೆಯೊಂದಿಗೆ ಹಾಗೂ ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿದಾಗ ಮಾತ್ರ ಸಾಧ್ಯ. ಈ ಸಂಕಲ್ಪದ ಓಟಕ್ಕೆ ಜ್ಞಾನವೆಂಬ ಬೆಳಕಿನ ಮಾರ್ಗದರ್ಶನ ಹಾಗೂ ಅತ್ಯಂತ ಪ್ರೀತಿ ಎಂಬ ಪ್ರಚೋದನಾ ಶಕ್ತಿ ಅವಶ್ಯಕತೆ ಇದೆ. ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಇರುವ ಅಜ್ಞಾನದ ಕಾರಣ ಮನುಷ್ಯನ ಬುದ್ಧಿಯು ಅಪವಿತ್ರವಾಗಿದೆ ಮತ್ತು ಮಾನವ ಪ್ರೀತಿಯು ಕೆಟ್ಟ ಮಾರ್ಗಕ್ಕೆ ತಿರುಗಿದೆ. ಮನುಷ್ಯರ ಪ್ರೀತಿ ಶರೀರ, ಹಣ, ಸ್ಥಾನ, ಪ್ರಾಪಂಚಿಕ ವಸ್ತುಗಳು, ಸಂಬಂಧಗಳು ಇವುಗಳೊಂದಿಗೆ ಇದೆಯೇ ಹೊರತು ಪರಮಾತ್ಮನೊಡನೆ ನಿಜವಾದ ಪ್ರೀತಿಯೇ ಇಲ್ಲ. ಹೀಗಾಗಿ ಮನುಷ್ಯನ ಪ್ರೀತಿಯು ಕಾಮ, ಲೋಭ, ಸ್ವಾರ್ಥ ಮತ್ತು ಮೋಹ ಇವುಗಳ ಸ್ವರೂಪವನ್ನು ತಾಳಿದೆ. ಮನುಷ್ಯರು ಪರಮಾತ್ಮನನ್ನು ನೆನಪು ಮಾಡಲು ಕೇವಲ ಒಂದು ದೈನಂದಿನ ಕಾರ್ಯವೆಂದು ತಿಳಿದು ಅಸಡ್ಡೆಯಿಂದ ಮಾಡುತ್ತಾರೆ ಮತ್ತು ಕೆಲವು ಸಲ ಜೀವನದಲ್ಲಿ ವ್ಯಥೆಗೊಳಗಾದಾಗ ಶ್ರದ್ಧೆಯಿಂದ ಮಾಡುತ್ತಾನೆ. ಆದರೆ ಮನುಷ್ಯನಿಗೆ ಪರಮಾತ್ಮನ ಸತ್ಯ ಪರಿಚಯ ಹಾಗೂ ಪರಮಾತ್ಮನಲ್ಲಿ ನಿಜವಾದ ಪ್ರೀತಿ ಇಲ್ಲದ ಕಾರಣ ಈಗ ಅದು ಫಲೀಭೂತವಾಗುವುದಿಲ್ಲ. ಯೋಗವು ಆತ್ಮ ಮತ್ತು ಪರಮಾತ್ಮನ ನಡುವೆ ಇರುವ ಸಂಪರ್ಕ. ಆದರೆ ನಿಜವಾದ ಪ್ರೀತಿ ಇಲ್ಲದಿದ್ದರೆ ಈ ಸಂಪರ್ಕ ಸಿಗುವುದು ಕಷ್ಟ ಸಾಧ್ಯ. ಪರಮಾತ್ಮನ ಜೊತೆ ಸಂಪರ್ಕ ಮತ್ತು ಸಂಬಂಧ ಬೆಳೆಸಲು ಪ್ರೀತಿಯೇ ಆಧಾರ. ಈ ಪ್ರೀತಿಯು ಭಾವಯುಕ್ತವೂ ಮನಸ್ಸಿನಿಂದ ಉಕ್ಕಿ ಹರಿಯುವಂಥದ್ದು ಆಗಿದೆ. ಯೋಗಿಯ ಮನಸ್ಸು ಪರಮಾತ್ಮನ ಸಂಕಲ್ಪದಲ್ಲಿಯೇ ಮಗ್ನವಾಗಿರಬೇಕು.